ವಿಶೇಷವಾಗಿ ಲಕ್ಷ್ಮೀ ನೃಸಿಂಹದೇವರ ಪ್ರಾದುರ್ಭಾವವನ್ನು ಶ್ರೀಪಾದರಾಜರು ವರ್ಣನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಲಕ್ಷ್ಮೀ ನೃಸಿಂಹ ಪ್ರಾದುರ್ಭಾವ ದಂಡಕಂ ಅಂತ ಹೇಳಿ ಇದಕ್ಕೆ ಹೆಸರನ್ನು ಇಟ್ಟಿದ್ದಾರೆ. ತುಂಬ ದೀರ್ಘವಾಗಿರುವ ಗದ್ಯಕ್ಕೆ, ಆ ಸಾಹಿತ್ಯದ ಪ್ರಕಾರಕ್ಕೆ ದಂಡಕ ಅಂತ ಹೇಳುವ ರೂಢಿಯನ್ನು ನಾವು ಕಾಣ್ತಾ ಇರತಕ್ಕಂಥವರಾಗಿದ್ದೇವೆ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಶ್ರೀಪಾದರಾಜರು ಏನು ರಚನೆ ಮಾಡಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ, ಇದನ್ನು ನೋಡುವಾಗ ನಮಗೆ ಅನ್ನಿಸ್ತಾ ಇದೆ ಇದೊಂದು ಅಪೂರ್ವವಾಗಿರ್ತಕ್ಕಂಥ ಕೃತಿ. ಇದನ್ನು ಎಲ್ಲರೂ ಕೂಡ ಅಧ್ಯಯನವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥವರಾಗಬೇಕು ಅಂತ ಅನ್ನಿಸ್ತಾ ಇದೆ. ಅಲ್ಲಿ ವಿಶೇಷವಾಗಿ ಲಕ್ಷ್ಮೀ ನೃಸಿಂಹ ಪ್ರಾದುರ್ಭಾವ ದಂಡಕ ಏನು ಇರ್ತಕ್ಕಂಥದ್ದಾಗಿದೆ, ಇದನ್ನು ನಾವು ನೋಡೋಣ. ಅದರ ಮಂಗಳಾಚರಣೆ ಹೀಗೆ ಇದೆ. ಶ್ರೀರಮ ಮಾನಿನಿ ಮಾನಸೇಂದೀವರೋತ್ಪುಲ್ಲ ಸಂಪುಲ್ಲ ಚಂದ್ರ ಚಿದಾನಂದ ಸಾಂದ್ರ ಸದಾ ಸನ್ನುತೇಂದ್ರ ನಮೋಪೇಂದ್ರ ನಿಸ್ತಂದ್ರ ನೀ ಕೇಳು ಅಂತ ಮಂಗಳಾಚರಣೆ. ವ್ಯಾಸರಾಜರ ಗುರುಗಳಾಗಿರ್ತಕ್ಕಂಥ ಶ್ರೀಪಾದರಾಜರು ಎಷ್ಟು ಸುಂದರವಾಗಿ ಇದನ್ನು ರಚನೆ ಮಾಡಿ ನೀಡ್ತಾ ಇದ್ದಾರೆ. ನರಸಿಂಹನನ್ನ ಚಂದ್ರ ಅಂತ ಕರೀತಾರೆ. ಸಾಮಾನ್ಯವಾಗಿ ಎಲ್ರಿಗೂ ಬೇಕಾಗಿರೋದು ಸಂಪತ್ತು. ಅತಿಶಯವಾದ ಸಂಪತ್ತನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಯಸ್ತಾ ಇರ್ತಕ್ಕಂಥವ್ರಾಗ್ತಾರೆ. ಆ ಸಂಪತ್ತು ನಿಂದ ಅಪಾರವಾದ ಕೀರ್ತಿ ಪಡಿಬೇಕು, ಕೀರ್ತಿಯಿಂದ ಅಧಿಕಾರವನ್ನು ಪಡೀಬೇಕು. ಸಂಪತ್ತು, ಅಧಿಕಾರ, ಕೀರ್ತಿ ಇದನ್ನ ಜನ ಎಲ್ಲ ಬಯಸ್ತಾರೆ. ಇದೆಲ್ಲವೂ ಸಿಗುವುದು ಲಕ್ಷ್ಮೀದೇವಿಯಿಂದ. ಈ ಲಕ್ಷ್ಮೀದೇವಿಗೂ ಸಂತೋಷವನ್ನು ಉಂಟು ಮಾಡುವ ಭಗವಂತನನ್ನ ಹೇಳ್ತಾ ಇದ್ದಾರೆ ಕುಮುದಿನಿ ಚಂದ್ರ. ಲಕ್ಷ್ಮೀದೇವಿಯು ಕನ್ನೈದಿಲೆ ಇದ್ದ ಹಾಗೆ, ಅಂದರೆ ರಾತ್ರಿ ಅರಳುವ ಕಮಲ, ನೈಟ್ ಲೋಟಸ್ ಅಂತ ಹೇಳ್ತಾರಲ್ಲ, ಆ ಥರ ರಾತ್ರಿ ಅರಳುವ ಕಮಲ. ಅದನ್ನ ಕನ್ನೈದಿಲೆ ಅಂತ ಕರೀತಾರೆ. ಆ ಕನ್ನೈದಿಲೆ ಏನು ಇರ್ತಕ್ಕಂಥದ್ದಾಗಿದೆ ಅದು ಚಂದ್ರ ಬಂದಾಗ ಅರಳುತ್ತೆ. ಲಕ್ಷ್ಮೀದೇವಿ ಭಗವಂತನ ಮುಖವನ್ನು ನೋಡ್ತಾ ನೋಡ್ತಾ ಆನಂದವನ್ನು ಪಡೀತಾ ಇರ್ತಕ್ಕಂಥವಳಾಗ್ತಾಳೆ. ಅದರಿಂದ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸುವ ವಿಧಾನ, ನಾರಾಯಣನನ್ನ ಆರಾಧನೆ ಮಾಡಬೇಕು ಅಂತ ಹೇಳ್ತಾ ಸಂಪುಲ್ಲ ಚಂದ್ರ ಚಿದಾನಂದ ಸಾಂದ್ರ ಅಂತ ಹೇಳ್ತಾ, ಆ ಸಂಪತ್ತು ಅಧಿಕಾರ ಎಲ್ಲ ಇರಬೇಕು, ಅದ್ರ ಜೊತೆ ಆನಂದ ಇಲ್ಲದೆ ಇದ್ರೆ ಅವನು ಪರೋಪಕಾರ ಮಾಡೋಕ್ಕಾಗತ್ತಾ? ಒಬ್ಬ ದೊಡ್ಡ ಶ್ರೀಮಂತ ತುಂಬ ಸಂಪತ್ತಿಟ್ಕೊಂಡಿದ್ದಾನೆ ಅಂದರೆ ಅವನಿಗೆ ಆನಂದ ಜ್ಞಾನ ಇದ್ರೆ ಆಸ್ಪತ್ರೆಗಳನ್ನು ಕಟ್ಟಿಸ್ತಾನೆ, ಶಾಲೆಗಳನ್ನು ಕಟ್ಟಿಸ್ತಾನೆ, ನೆರೆ ಕೆರೆ ಬಾವಿಗಳನ್ನು ಕಟ್ಟಿಸ್ತಾನೆ, 10 ಜನರಿಗೆ ಉಪಕಾರ ಮಾಡ್ತಾನೆ. ಜ್ಞಾನವೇ ಇಲ್ಲದೆ ಇದ್ರೆ ತಿಂದು ಮಲ್ಕೊಂಡು ದುರ್ಮಾರ್ಗದಲ್ಲಿ ಕುಣ್ಕೊಂಡು ತಾನೂ ಹಾಳಾಗಿ ಕುಟುಂಬದವ್ರನ್ನು ಹಾಳು ಮಾಡ್ತಾನೆ. ಸಂಪತ್ತಿಗೆ ಬೆಲೆ ಜ್ಞಾನ ಇರಬೇಕು, ಆನಂದ ಇರಬೇಕು. ಚಿದಾನಂದ ಸಾಂದ್ರ, ಒಳ್ಳೆ ಆನಂದ ಮತ್ತೆ ಜ್ಞಾನಗಳನ್ನ ಉಳ್ಳವನು ನರಸಿಂಹ. ಆದ್ದರಿಂದ ಸಂಪತ್ತು ಸದ್ವಿನಿಯೋಗ ಆಗುತ್ತದೆ ಅಂತ ಹೇಳ್ತಾ ಸದಾ ಸನ್ನುತೇಂದ್ರ, ಮತ್ತೆ ಅಧಿಕಾರ ರಕ್ಷಣೆ ಮಾಡಬೇಕು. ಅಧಿಕಾರಿಗಳಿಗೆ ಆವಾಗ ವಿರೋಧಿಗಳಿಂದ, ವಿರುದ್ಧ ಪಕ್ಷದವರಿಂದ ಆಪತ್ತುಗಳು, ತೊಂದರೆಗಳು ಬರ್ತಾನೇ ಇರ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಸದಾ ಸನ್ನುತೇಂದ್ರ ಅಂದ್ರೆ ಇಂದ್ರದೇವರಿಂದ ಪೂಜಿಸಲ್ಪಟ್ಟವನು. ಸದಾ ಸನ್ನುತೇಂದ್ರ ಅಂದ್ರೆ ಇಂದ್ರದೇವರಿಂದ ಪೂಜಿಸಲ್ಪಟ್ಟವನು ಅಂದ ಮೇಲೆ ಇಂದ್ರನನ್ನೂ ರಕ್ಷಣೆ ಮಾಡ್ತಾನೆ. ಈ ಕಲ್ಪದ ತನಕ ಇವನು ಇಂದ್ರನಾಗಿರಲಿ ಅಂದ್ರೆ ಅವನಿಗೆ ಅಡ್ಡಿ ಆತಂಕಗಳು ಬಂದ್ರು ಅದನ್ನು ದಾಟಿ ಅವನು ಇಂದ್ರನಾಗಿ ಇರ್ತಾನೆ. ನಮೋ ಉಪೇಂದ್ರ, ಎಲೆ ಉಪೇಂದ್ರನೇ, ನಿಸ್ತಂದ್ರ ಮತ್ತೆ ಯಾವತ್ತೂ ತೂಕಡಿಸದವನು. ತಂದ್ರ ಅನ್ನೋದಕ್ಕೆ ತೂಕಡಿಸುವುದು ಅಂತ ಅಭಿಪ್ರಾಯ.
ಯಾವಾಗ ತಮೋಗುಣ ಇರುತ್ತೋ ಆವಾಗ ಸುಸ್ತಾಗತ್ತೆ, ಕಣ್ಣು ಮುಚ್ಚುತ್ತೆ, ಕಣ್ಣೆಳಿಯುತ್ತೆ, ತೂಕಡಿಸ್ತಾನೆ. ಅದಿಲ್ಲದವನು ಅಂದ್ರೆ ಯಾವತ್ತು ಎಚ್ಚರದಿಂದ ಇರ್ತಾನೆ, ನಮ್ಮ ಪ್ರಾರ್ಥನೆಗಳಿಗೆ ಓಗೊಡ್ತಾನೆ. ನಮೋ ಉಪೇಂದ್ರ, ಇಂದ್ರನ ತಮ್ಮನಾಗಿ ಇರ್ತಕ್ಕಂಥವನಾಗಿದ್ದಾನೆ. ನಿಸ್ತಂದ್ರ, ನೀ ಕೇಳು. ಎಲೈ ನಿಸ್ತಂದ್ರನೇ, ನೀ ಕೇಳು, ನೀನು ಇದನ್ನ ಕೇಳು ಅಂತ ಹೇಳಿ ಅದನ್ನ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹೀಗೆ ನರಸಿಂಹನಲ್ಲಿ ತಾವು ಸಲ್ಲಿಸುವ ಅಹವಾಲನ್ನ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪು ಏನೋ ಮಗನಿಗೆ ನಾರದರ ಸಲಹೆಯಂತೆ ಪ್ರಹ್ಲಾದ ಅಂತ ಹೆಸರಿಟ್ಟಿದ್ದಾನೆ. ಪ್ರಹ್ಲಾದ ಅಂದ್ರೆ ಸಂತೋಷದಿಂದ ಇರುವುದು. ಆ ಸಂತೋಷ ತನ್ನೊಬ್ಬನಲ್ಲೇ ಇದ್ರೆ ಏನ್ ಪ್ರಯೋಜನ? ಪ್ರಹ್ಲಾದನಲ್ ಸಜ್ಜನ ಆಹ್ಲಾದನಲ್ ಅಂತ ಸಜ್ಜನರಿಗೆ ಒಳ್ಳೆ ಆಹ್ಲಾದವನ್ನ ಉಂಟು ಮಾಡುವವನು. ಮತ್ತೆ ದೈತ್ಯ ಸತ್ಪುತ್ರರು ಆ ವೇಳೆ ಶ್ರೀಕಾಂತನ ಜ್ಞಾನ ಭಕ್ತಿ ಕ್ರಿಯಾ ಗಾದೆಗಳ್ ಬೋಧೆಗಳ್. ಆಗ ಪ್ರಹ್ಲಾದ ದೈತ್ಯರಿಗೆ ಸದ್ವಿದ್ಯೆಗಳನ್ನ ಸದುಪದೇಶಗಳನ್ನ ನೀಡ್ತಾ ಇದ್ದಾನಂತೆ. ಆ ಉಪದೇಶಗಳೆಲ್ಲ ನೋಡಿದಾಗ ಏನಾಯಿತು ಅಂದ್ರೆ, ಯಾಕೋ ಚಂಡಾಮರ್ಕರು ಮಾಡುವ ಉಪದೇಶ ಅಷ್ಟಕ್ಕಷ್ಟೇ ಅಂತ ಆಯಿತು. ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಮಾಡುವ ವಿದ್ಯೆ. ಯಾರು ಹರಿಸ್ಮರಣೆ ಮಾಡಬಾರ್ದು, ಯಾರು ಅವ್ರ ಪಾಡಾಗ ಅವ್ರು ಇರಬಾರ್ದು, ಭಯದಿಂದ ಎಲ್ಲರೂ ನನ್ನನ್ನ ಗೌರವಿಸಬೇಕು, ಭಯದಿಂದ ಎಲ್ಲರೂ ನನ್ನನ್ನ ಗೌರವಿಸಬೇಕು ಎಂಬ ಈ ಭಾವ ಇದೆಯಲ್ಲ, ಎಂಬ ಈ ಮನೋಭಾವ, ಇದು ಪಾಠ ಅಲ್ಲ, ಇದು ಮಾಟ. ಸಮಾಜಕ್ಕೆ ಕೆಟ್ಟದ್ದನ್ನ ಮಾಡುವ ಬ್ಲ್ಯಾಕ್ ಮ್ಯಾಜಿಕ್ ಇದು. ಆದ್ರಿಂದ ಈ ಪಾಠವನ್ನ ವಿಷ್ಣು ಭಕ್ತರಾಗಿರ್ತಕ್ಕಂಥ ದೈತ್ಯ ಬಾಲಕರು ತಿಳ್ಕೊಂಡ್ರಂತೆ ಇದು ಮಾಟ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಮಾರಾಟ. ಇಷ್ಟು ದುಡ್ಡು ಕೊಟ್ರೆ ಯಾರಿಗೆ ಏನ್ ಬೇಕಾದ್ರೆ ಮಾಡ್ತೀವಿ, ಕೆಟ್ಟದ್ ಬೇಕಾದ್ರೆ ಕೆಟ್ಟದ್ ಮಾಡ್ತೀವಿ, ಒಳ್ಳೇದ್ ಬೇಕಾದ್ರೆ ಒಳ್ಳೇದು ಮಾಡ್ತೀವಿ. ಅಂದ್ರೆ ವಿದ್ಯೆನ ಯಾತಕ್ಕೆ ಉಪಯೋಗಿಸ್ಕೊಂಡಾಗ ಆಯ್ತು, ಅದು ಮಾಟ ಆಯಿತು, ಮಾರಾಟ ಆಯಿತು, ಮುನ್ನೋಟ ಆಯಿತು, ಹಾರಾಟ ಆಯಿತು. ಇಷ್ಟೇ ಆಯ್ತು. ವಿದ್ಯೆಗಳ್ ಪದ್ಯಗಳ್ ಗದ್ಯಗಳ್ ಪಾಠ ಪೇಳ್ತಿದ್ದರ ಪಾಠಗಳು ಒಪ್ಪದೆ ತಪ್ಪದೆ ನಿಂತು ಮಾರಾಟಗಳು ಮಾಡುತ್ತಾ ವಿಷ್ಣು ಭಕ್ತಿ ಕ್ರಿಯಾ ಪಾಠಗಳು ಪಾಡುತ್ತಾ ಇದೇನ್ ಪ್ರಯೋಜನ ಅಂತ ಅವುಗಳನ್ನೆಲ್ಲ ಗಾಳಿಗೆ ತೂರಿ ವಿಷ್ಣು ಭಕ್ತಿಯ ಕ್ರಿಯಾ ಮತ್ತೆ ಕಲಾಪ ಇವುಗಳನ್ನ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮಾಡ್ತಾ ಇರುವಾಗ ಚಂಡಾಮರ್ಕರಿಗೆ ಗಾಬರಿ ಆಯ್ತು. ನಮ್ಮ ಮಾತು ಇವನು ಕೇಳ್ತಾ ಇಲ್ಲ ಅಂದ್ಮೇಲೆ ನಮ್ಗೆ ಇದು ತೊಂದರೆ ಕೊಡುತ್ತೆ, ಹಾಗಾದ್ರೆ ನಾವು ಏನಾದರೂ ಮಾಡಬೇಕು ಅಂತ ಹೇಳಿ ಅವರು ಹೋಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆಗ ತಕ್ಷಣ ಮತ್ತೆ ಅವನು ಹರಿಸ್ಮರಣೆ ಮಾಡ್ತಾ ಇದ್ದಾನೆ ಪ್ರಹ್ಲಾದ. ಮತ್ ಶಾಸನಾತೀತನಂಗೋವಿಯೋ ಕಂದ ಪೇಳೆಂದರ್ ಅಂತ ಹೇಳ್ತಾ, ನನ್ನ ಶಾಸನವನ್ನ ನೀನು ಮೀರ್ತಾ ಇದೀಯಾ? ನಾನು ಹರಿಸ್ಮರಣೆ ಮಾಡಬಾರ್ದು ಅಂತ ಶಾಸನ ಮಾಡಿದ್ದೀನಿ, ನೀನು ಆ ಶಾಸನವನ್ನ ಮೀರಿ ನಡ್ಕೊಳ್ತಾ ಇರ್ತಕ್ಕಂಥವನಾಗಿದ್ಯಾ. ಕಂದ ಸಂಭಾಷಿಪಂ ತಂದೆ ಕೇಳಯ್ಯ ಅನ್ನುವಾಗ ಯಾರು ನಿಂಗೆ ಬಲವಾಗಿ ನಿಂತಿದ್ದಾರೆ? ನನ್ನ ಶಾಸನವನ್ನು ಮೀರುವಷ್ಟು ಧೈರ್ಯನ? ನೋಡಿದ್ರೆ ವಿರೋಧ ಪಕ್ಷದಲ್ಲಿ ಒಬ್ಬನೇ ಒಬ್ಬ, ಅದು ಸದಸ್ಯ ಇದ್ದಾಗಿದ್ದಾನೆ, ನಿನಗೆಷ್ಟು ಧೈರ್ಯ ಅನ್ನುವಾಗ ಪ್ರಹ್ಲಾದನ ಬಾಯಿಂದ ಬಂದ ಮಾತು, ತಂದೆ ಕೇಳಯ್ಯ ಬ್ರಹ್ಮಾದಿ ಆಸ್ತಂಭ ಪರ್ಯಂತವಂ ಜಂಗಮಸ್ತಾವರಾತ್ಮಕ ಪ್ರಪಂಚೋಚ್ಚ ನೀಚ ಪ್ರಜಾನೀಕ ಯಾವದಾವತ್ತಾವದಾಧೀನದಲ್ಲಿಪ್ಪುದು. ತಂದೆ, ಬ್ರಹ್ಮದೇವರಿಂದ ಹಿಡಿದುಕೊಂಡು ರುದ್ರದೇವರ ಪರ್ಯಂತ, ನೋಡಿ, ಬ್ರಹ್ಮದೇವರಿಂದ ಹಿಡಿದುಕೊಂಡು ರುದ್ರದೇವರ ಪರ್ಯಂತ ಅಷ್ಟೇ ಅಲ್ಲ, ಕಡೆಗೆ ತೃಣಜೀವರಾಶಿಗಳ ಪರ್ಯಂತ. ಆಸ್ತಂಭ ಅಂದ್ರೆ ತೃಣ, ಬ್ರಹ್ಮದೇವರಂತ ಉತ್ತಮ ಜೀವರಾಶಿಗಳಿಂದ ಹಿಡ್ಕೊಂಡು ತೃಣಜೀವರಾಶಿ ಏನಿದ್ದಾರೆ, ತೃಣಜೀವಿ ರಾಶಿ ಪರ್ಯಂತವೂ ಕೂಡ, ಅದು ಸ್ಥಾವರವೇ ಆಗಿರಲಿ, ಜಂಗಮವೇ ಆಗಿರಲಿ, ಜಡವೇ ಆಗಿರಲಿ, ಚೇತನವೇ ಆಗಿರಲಿ, ಆ ಎಲ್ಲ ಪ್ರಪಂಚವೂ ಕೂಡ ಯಾವತ್ತಾವದಾವದಾಧೀನ, ಅದೆಲ್ಲ ಏನಾಗಿರ್ತಕ್ಕಂಥದ್ದಾಗಿದೆ ಅಂದ್ರೆ ಅದು ಭಗವಂತನ ಅಧೀನವಾಗಿರ್ತಕ್ಕಂಥದ್ದಾಗಿದೆ. ಯಾವತ್ತಾವತ್ ಆತನಾಧೀನ, ಆ ಭಗವಂತನ ಅಧೀನವಾಗಿರ್ತಕ್ಕಂಥದ್ದಾಗಿದೆ.
ಆದ್ದರಿಂದ ನಿನಗೆ ಏನು, ನನಗೆ ಏನು, ಎಲ್ಲ ಚೇತನಕ್ಕೆ ಒಂದು ಅಲುಗಾಡುವ ಶಕ್ತಿ ಬೇಕಾದರೂ ಅದು ಭಗವಂತನಿಂದಲೇ ಸಿಕ್ಕಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಆತನೇ ತೇಜ ಓಜಸ್ಸಹ ಸತ್ವ ಸಂಪದ್ಬಲ. ಆತನೇ ತೇಜಸ್ಸಾಗಿದ್ದಾನೆ, ಓಜಸ್ಸಾಗಿದ್ದಾನೆ, ಸತ್ವ ಆಗಿದ್ದಾನೆ, ಸಂಪತ್ತು ಬಲ ಆಗಿದ್ದಾನೆ. ಅಷ್ಟೇ ಯಾತಕ್ಕೆ ಕಣ್ಣು, ಕೈ, ಕಾಲು ಮೊದಲಾದ ಇಂದ್ರಿಯಗಳು ಕೂಡ ಅವನೇ ಆಗಿರ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಸ್ವಯಂ ಶಕ್ತಿಯಿಂದ ಸರ್ವ ಜಗತ್ ಸರ್ವಂ ಪುಟ್ಟಿಸುವ. ಒಂದು 10 ಜನರಿಗೆ ಅಡಿಗೆ ಮಾಡಬೇಕಂದ್ರೆ 2 ಅಡಿಗೆಯವರು ಬರ್ತಾರೆ. ಒಬ್ರು ಸಹಾಯ ಮಾಡಲಿಕ್ಕೆ, ಇನ್ನೊಬ್ರು ಅಡಿಗೆ ಮಾಡಕ್ಕೆ. ಆ ಅಡಿಗೆಯವರಲ್ಲೇ ಜಗಳ ಆಗತ್ತೆ. ನಾನು ಅಡಿಗೆ ಮಾತ್ರ ಮಾಡ್ತೀನಿ, ಬಡಿಸಲ್ಲ ಅಂತಾರೆ. ಅಂದ್ರೆ ಒಂದು ವಸ್ತುವನ್ನ ಲೋಕದಲ್ಲಿ ಒಂದು ತಯಾರು ಮಾಡಬೇಕಂದ್ರೆ ಎಷ್ಟು ಜನ ಹಿಂದೆ ಹಿಂದೆ ಇರುವ ಹಾಗೆ ಕಾಣುತ್ತೆ. ಇಡೀ ಸಮಸ್ತ ಜಗತ್ತನ್ನ, ಭೂಲೋಕ, ಭೋರ್ಲೋಕ, ಸ್ವರ್ಲೋಕ, ಮಹೋಲೋಕ, ಜನೋಲೋಕ ಎಷ್ಟು ವ್ಯಾಪ್ತಿ ಇದೆ, ಅದನ್ನೆಲ್ಲವನ್ನೂ ಸೃಷ್ಟಿ ಮಾಡ್ತಾನೆ. ಒಬ್ಬನೇ ಒಬ್ಬ ಸೃಷ್ಟಿ ಮಾಡ್ತಾನೆ. ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ತನ್ನ ಇಚ್ಛೆಯಂತೆ ಸೃಷ್ಟಿ ಮಾಡ್ತಾನೆ. ಮತ್ತೆ ಅಂದ್ರೆ ಅವನ ಮಹಿಮೆ ಎಷ್ಟಿರಬೇಡ ತಂದೆ. ಸೃಷ್ಟಿ ಮಾಡೋದು ಸರಿ, ಈಗ ಮಕ್ಕಳನ್ನ ಪಡ್ಕೊಳ್ಳೋದು ಸರಿ, ಓದಿಸೋದು, ನೋಡ್ಕೊಳ್ಳೋದು ಎಷ್ಟು ಕಷ್ಟದ ಕೆಲಸ. ಯಾವುದೇ ತಂದೆ ತಾಯಿ ಆದ್ರೂ ಇಷ್ಟು ಕಷ್ಟದ ಕೆಲಸನ ತಾವು ಮಾಡ್ತೀವಿ ಅಂತ ಒಪ್ಕೊಳ್ಳಲ್ಲ. ಏನೋ ಹೆಗಲಿಗೆ ಬಂದಿದೆ ಅಂತ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಸದಾ ಪುಷ್ಟಿ ಮಾಡುವನೇ ನಷ್ಟಂಗೈಸುವನ್ ಆ ದೇವನಂ ಪೊರ್ತು. ನಮ್ಮಲ್ಲಿ ಬಲಾದಿಗಳುಂಟೆ, ಅದನ್ನ ಇಡೀ ಸೃಷ್ಟಿಯನ್ನ ಮಾಡ್ತಾನೆ, ಪುಷ್ಟಿಯನ್ನ ಮಾಡ್ತಾನೆ. ಸಾಕು ಹೊಸ ಜೀವರಾಶಿಗಳಿಗೆ ಬರಲಿಕ್ಕೆ ಒಂದು ಮಾರ್ಗವಾಗಬೇಕು ಅನ್ನುವಾಗ ನಷ್ಟವನ್ನೂ ಮಾಡ್ತಾನೆ. ಸೃಷ್ಟಿ, ಸ್ಥಿತಿ, ಸಂಹಾರ ಇದನ್ನೆಲ್ಲ ಒಬ್ಬನೇ ಮಾಡ್ತಕ್ಕಂಥವನಾಗಿದ್ದಾನೆ. ಆ ದೇವನಂ ಪೊರ್ತು ನಮ್ಮಲ್ಲೂ ಬಲಾದಿಗಳುಂಟೆ. ಭಗವಂತನ ಬಿಟ್ಟು ನಮ್ಮಲ್ಲಿ ಬಲ ಇರಲಿಕ್ಕೆ ಸಾಧ್ಯನಾ? ಪ್ರತ್ಯೇಕಿಸಲಿಕ್ಕೆ ಯಾರ ಕೈಲಾದರೂ ಸಾಧ್ಯನಾ? ಸಾಧ್ಯವಿಲ್ಲ. ಆದ್ದರಿಂದ ನಿನ್ನ ಆಸುರಿ ಭಾವವನ್ನು ಬಿಡು. ತಪ್ಪು ತಿಳುವಳಿಕೆಯನ್ನ ಆಸುರಿ ಭಾವ ಅಂತ ಹೇಳ್ತಾರೆ. ನಮ್ಮ ಅಹಂಕಾರ, ನಮ್ಮ ಇದನ್ನ ಏನಂತ ಹೇಳ್ತಾರೆ? ಆಸುರಿ ಭಾವ ಅಂತ ಕರೀತಾ ಇರ್ತಕ್ಕಂಥವರಾಗಿದ್ದಾರೆ. ಆಸುರಿ ಭಾವವನ್ನ ಮಾಡ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಇದನ್ನು ಬಿಟ್ಟು ಬಿಡು. ಆಗ ನಿನಗೆ ಯಾರು ದ್ವೇಷ ಮಾಡ. ಎಲ್ಲ ಭಗವದದೀನ ಅಂತ ತಿಳಿದವನಿಗೆ, ಸತ್ಕರ್ಮದಲ್ಲಿ ನಿರತನಾದವನಿಗೆ ಯಾರು ಅಡ್ಡಿ ಉಂಟು ಮಾಡ್ತಾರೆ? ಆದ್ದರಿಂದ ನಿನಗಾಮೇಲೆ ವಿದ್ವೇಷ ಮಾಡುವರು ಆರಿಲ್ಲವು. ನಿನಗೆ ವಿದ್ವೇಷವನ್ನ ಮಾಡುವವರು ಆರಿಲ್ಲವು. ಯಾರೂ ಕೂಡ ನಿನಗೆ ವಿದ್ವೇಷವನ್ನ ಮಾಡೋರು ಇಲ್ಲ. ಆಗ ನೀನು ಸುಖವಾಗಿರ್ತೀಯ. ಆದ್ದರಿಂದ ಇದನ್ನ ಬಿಟ್ಟು ಬಿಡು ಅಂತ ಹೇಳುವಾಗ ಸಿಟ್ಟು ಬಂದ್ಬಿಟ್ಟಿದೆ. ಸಾವಿಗಿ ಬುದ್ಧಿ ನೀ ಸಿದ್ಧ ಮಾಡಿದಿ ಅಂತ ಹೇಳ್ತಾ ಏನಂದ್ರೆ ಸಾಕು ಸಾಕು ಮಾಡಿನ್ನು ಅಂತ ಹೇಳಿ ಏನಂದ್ರೆ ನಾನು ನಿನ್ನ ಸಂಹಾರ ಮಾಡಿಬಿಡ್ತೇನೆ ಅಂತ. ಯಾವಾಗ ಉತ್ತರ ಕೊಡಕ್ಕಾಗಲ್ವೋ, ತಲೆಯಲ್ಲಿ ಉತ್ತರ ಇಲ್ವೋ, ಅವಾಗ ತಲೆಗೆ ಬಂದಾಗ ಮಾತಾಡ್ತಾನೆ. ನಿನ್ನ ಕೊಂದು ಬಿಡ್ತೇನೆ, ನಿನ್ನ ಶಿರಚ್ಛೇದ ಮಾಡುವೆನೋ ನಿನಗೀ ವೇಳೆಯಲ್ಲಿ, ವಿಷ್ಣುವೆಂದಾವಾತತ ಅಡ್ಡ ಬಂದಾನು ನಾ ನೋಡುವೆಂ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ನಿನಗಿಪ್ಪಡೆ ಬೇಡಿಕೋ ಮೂರ್ಖನೇ. ನಿನಗೆ ರಕ್ಷಣೆ ಮಾಡ್ತಾನೆ ಅಂತ ನಂಬಿಕೆ ಇದ್ರೆ, ಸಾಧ್ಯತೆ ಇದ್ರೆ ನೀನು ಬೇಕಾದ್ರೆ ಬೇಡ್ಕೋ. ಸಾಧ್ಯವಿಲ್ಲ ಅದು, ನೀನು ಬೇಕಾದ್ರೆ ಬೇಡ್ಕೋ ಅಂತ ಹೇಳ್ತಾನೆ. ಆಗ ಆ ಮುಷ್ಟಿಯಿಂದ ಒಂದು ದೊಡ್ಡ ಪೆಟ್ಟನ್ನ ಕೊಡ್ತಾನೆ. ಮುಷ್ಟಿಯಿಂದ ಅತಿ ದೊಡ್ಡ ಪೆಟ್ಟನ್ನ ಕೊಡ್ತಾನೆ. ಕೊಟ್ಟಾಗ ಕಂಬವೇ ಸೀಳಿ ಅದರಲ್ಲಿ ಏನಾಗಿದೆ ಅಂದ್ರೆ ನರಸಿಂಹ ಪ್ರಾದುರ್ಭಾವವಾಗ್ತಾ ಇದ್ದಾನೆ. ಅಲ್ಲ, ಕಲ್ಲಿನಿಂದ ಕಲ್ಲನ್ನ ಹೊಡಿಬಹುದು, ಬೇಕಾದರೆ ಕಬ್ಬಿಣದಿಂದ ಕಲ್ಲನ್ನು ಹೊಡಿಬಹುದು, ಸುತ್ತಿಗೆ ತೆಗೆದುಕೊಂಡು ಕಲ್ಲು ಬಂಡೆಯನ್ನು ಹೊಡಿಬಹುದು. ಆದರೆ ಕಲ್ಲು ಬಂಡೆಯನ್ನು ಹೊಡೆಯೋದು ಸರಿ, ಕಬ್ಬಿಣದಿಂದ ಹೊಡೆಯಕ್ಕಾಗತ್ತಾ? ಯಾವುದೋ ಒಂದು ಕಬ್ಬಿಣದ ಗೇಟ್ ಇದೆ, ಅದೇ ನಾವು ಸುತ್ತಿಗೆ ತಗೊಂಡು ಹೊಡೆದ್ರೆ ಸುತ್ತಿಗೆ ಕೈ ಹಿಡ್ಕೊಂಡಿರೋನ್ಗೆ ನೋವಾಗತ್ತೆ ವಿನಃ
ಕಬ್ಬಿಣ ಏನಾದರೂ ಬಗ್ಗತ್ತಾ? ಕಬ್ಬಿಣದಿಂದ ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ಬೋದು? ಕಬ್ಬಿಣವನ್ನ ಚೆನ್ನಾಗಿ ಕಾಸಿ ಅದು ಕೆಂಪಾದ ಮೇಲೆ ಸುತ್ತಿಗೆಯಿಂದ ಹೊಡೆದಾಗ ಆ ಜ್ವಾಲೆಗೊಳಗಾಗಿ ಅದು ಬಗ್ಗತ್ತೆ. ಆದರೆ ಹಿರಣ್ಯಕಶಿಪು ಏನ್ ಮಾಡಿದಾನೆ? ಅಪಾರವಾದ ಶಕ್ತಿ ತನ್ನಲ್ಲುಂಟು ಅಂದ್ಬಿಟ್ಟು ತನ್ನ ಕೈಯಲ್ಲಿ ಮುಷ್ಟಿಯಲ್ಲಿ ಇದನ್ನ ಹಿಡಿದುಕೊಂಡು, ಖಡ್ಗವನ್ನು ಹಿಡಿದುಕೊಂಡು ಜೋರಾಗಿ ಹೊಡೆದು ಕಂಬವನ್ನು ಸೀಳುವಂತೆ ಮಾಡಿದ್ದಾನೆ. ಕಂಬ ಸೀಳಲ್ಲ, ಸೀಳುತ್ತೆ ಅಂತ ಹೊಡೆದಿದ್ದಾನೆ. ಭಗವಂತ ಅಂದ, ಇದೇ ಹೊರ ಬರಲಿಕ್ಕೆ ಒಂದು ನೆಪ. ನಾನು ಭಕ್ತರನ್ನ ರಕ್ಷಣೆ ಮಾಡಬೇಕಾದ್ರೆ ಒಂದು ಸಣ್ಣ ನಿಮಿತ್ತವನ್ನ ಇಟ್ಕೊಳ್ತೇನೆ ಅಂತ ಏನ್ ಮಾಡಿದ್ದಾನೆ? ಅವನು ಕಂಬವನ್ನ ಸೀಳಿಕೊಂಡು ಬರ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ, ಆಗ ಏನ್ ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನಂದ್ರೆ, ರತ್ನ ಚಿತ್ರ ಪ್ರಭಾಗುಂಬುವಂ ತತ್ಸಭಾಸ್ತಂಭವಂ ಆಗಲೇ ಬೇಗಲೇ ಘಳಘಳಾರಾವೆಂದು ಉದ್ಭೂತವಾಗೆದ್ದು ಬ್ರಹ್ಮಾಂಡವೆಲ್ಲ ಪರಿಸ್ಫೋಟವಂ ಮಾಡುವಂತೆ. ಇಡೀ ಬ್ರಹ್ಮಾಂಡ ಏನಿದೆ ಅದು ಎಲ್ಲ ಪರಿಸ್ಫೋಟವಾಗಿಬಿಡ್ಬೇಕು, ಅದು ಎಲ್ಲ ಸಂಹಾರವಾಗಿ ಬಿಡಬೇಕು ಅಂತ ತಿಳ್ಕೊಂಡು ಅಷ್ಟು ದೊಡ್ಡ ಶಬ್ದವನ್ನು ಮಾಡ್ತಾ ಇದ್ದಾನೆ. ಸೈಲೆಂಟ್ ಆಗಿ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬಾರ್ದ? ದೊಡ್ಡವ್ರ ಜೊತೆ ವಿರೋಧ ಕಟ್ಕೊಂಡವರು ಪಬ್ಲಿಕ್ ಮಾಡಕ್ ಹೋಗ್ಬಾರ್ದು. ಯಾಕೆ ಪಬ್ಲಿಕ್ ಮಾಡಿದ್ರೆ ಅವ್ರ ಪರವಾಗಿರೋರು ಬಂದು ನಿಂತ್ಕೊಂಡ್ಬಿಡ್ತಾರೆ, ಕೆಲಸ ಹಾಳಾಗೋಗುತ್ತೆ. ಅದಕ್ಕೇನ್ ಮಾಡ್ಬೇಕು? ಸೈಲೆಂಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹೀಗಿರುವಾಗ ನರಸಿಂಹ ದೊಡ್ಡ ಶಬ್ದ ಮಾಡ್ಕೊಂಡು ಬರ್ತಾ ಇದ್ದಾನೆ. ಯಾಕೆ? ಆಮೇಲೆ ದುಷ್ಟರು ಹೇಳೋದುಂಟು, ಈಗ ಬಂದ್ಬಿಟ್ಟೇನೋ ಗೆದ್ದಿದ್ಯಾ ಅಂತ ತಿಳ್ಕೊಂಡಿದ್ಯಾ, ನಮ್ಮವ್ರು ಯಾರು ಬಂದಿಲ್ಲ, ನಮ್ಮವ್ರು ಬಂದಿದ್ರೆ ಬೇರೆ ಗತಿನೇ ಆಗ್ತಾ ಇತ್ತು ಅಂತ ಕೊಚ್ಕೊಳ್ಳೋದುಂಟು. ಅದಕ್ಕೆ ನರಸಿಂಹ ಶಬ್ದ ಮಾಡ್ಕೊಂಡು ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ, ನಿನ್ನವ್ರು ಯಾರ್ಯಾರಿದಾರೋ ಅವರೆಲ್ಲರೂ ಬರಲಿ, ಅವ್ರು ಬರಕ್ ಅನುಕೂಲ ಆಗಲಿ. ಅದೇನೋ ಫ್ಯಾಕ್ಟ್ರಿಲಿ ಕೆಲಸ ಆರಂಭ ಆಗ್ಬೇಕಾದ್ರೆ ಸೈರನ್ ಅಂತ ಹೊಡಿತಾರೆ, ಹೊಡೆದ್ರೆ ಅಕ್ಕಪಕ್ಕದಿದ್ದವರೆಲ್ಲ ಸರಿಯಾದ ಟೈಮ್ಗೆ ಫ್ಯಾಕ್ಟ್ರಿ ಒಳಗಡೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾನು ಸೈರನ್ ಹೊಡಿತಾ ಇದ್ದೀನಿ, ಬರ್ಲಿ, ನಿನ್ ಕಡೆಯವರೆಲ್ಲ ಬರ್ಲಿ, ಕರ್ಸು. ಅವ್ರೇನ್ ಮಾಡ್ತಾರೆ ನೋಡು ಅನ್ನುವಾಗ ಹಿರಣ್ಯಕಶಿಪು ನೋಡ್ತಾನೆ, ಅವ್ರ ಕಡೆಯವರೆಲ್ಲ ಬಂದಿದ್ದಾರೆ. ಇವನು ಅನ್ಕೊಂಡ, ನರಸಿಂಹದೇವರು ಶಬ್ದ ಮಾಡಿದ್ದು ಒಳ್ಳೆಯದಾಯ್ತು, ಯಾಕಂದ್ರೆ ಅವ್ರು ನನ್ನ ಕಡೆಯವರೆಲ್ಲ ಬಂದಿದ್ದಾರೆ, ನನ್ನ ಶಕ್ತಿ ಏನು ಅಂತ ಅವನಿಗೆ ಗೊತ್ತಾಗತ್ತೆ ಅಂತ ಹಿರಣ್ಯಕಶಿಪುಗೆ ಅನ್ನಿಸ್ತು. ಪ್ರಹ್ಲಾದ ಶಬ್ದ ಮಾಡ್ಕೊಂಡು ಬಂದಾಗ ಸುಮ್ಮನೆ ಇದ್ದಾನೆ. ಯಾಕೆ ಅಂದ್ರೆ ಜಗತ್ತಲ್ಲಿ ಒಂದು ನಿಯಮ. ಏನ್ ನಿಯಮ? ಭಗವಂತ ಸುಮ್ಮನೆ ಬರಲ್ಲ, ಶಬ್ದ ಮಾಡ್ಕೊಂಡು ಬರ್ತಾನೆ. ಶಬ್ದ ಅಂದ್ರೆ ಏನು? ಗುರುಗಳು ಉಪದೇಶ ಮಾಡುವ ಶಬ್ದ. ಗುರುಗಳು ಶಬ್ದ ಉಪದೇಶ ಮಾಡ್ತಾ ಇದ್ರೆ ಏನಾಗತ್ತೆ? ಜ್ಞಾನದ ಬೆಳಕು ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಶಬ್ದ ಇಲ್ಲದೆ ಬೆಳಕು ಬರಲ್ಲ ಅಲ್ವಾ? ಪಟಾಕಿ ಡಬ್ ಅಂತ ಹೊಡೆಯುತ್ತೆ, ಹೊಡೆದಾದ್ಮೇಲೆ ಬೆಳಕು ತೋರಿ ಬೂದಿ ಆಗತ್ತೆ. ಇರೋದು ಹಾಗೆ ಕ್ರಮ. ಭಗವಂತ ಹೇಳ್ತಾನೆ, ಮೊದಲು ನನ್ನ ಶಬ್ದ ಅಂದ್ರೆ ಪರೋಕ್ಷ ಜ್ಞಾನ, ಆಮೇಲೆ ಅಪರೋಕ್ಷ ಜ್ಞಾನ. ಅದನ್ನು ತೋರ್ಸಕ್ಕೆ ಏನ್ ಮಾಡಿದ್ದಾನೆ? ಈ ರೀತಿ ಬಂದಿದ್ದಾನೆ, ಕಂಬವನ್ನ ನೆಪ ಮಾಡ್ಕೊಂಡು ಬಂದಿದ್ದಾನೆ. ಆಗಲೇ ಬೇಗಲೇ ಘಳಘಳಾರಾವೆಂದು ಉದ್ಭೂತವಾಗೆದ್ದು ಬ್ರಹ್ಮಾಂಡವೆಲ್ಲ ಪರಿಸ್ಫೋಟವಂ ಮಾಡುವಂತೆ. ಇಡೀ ಬ್ರಹ್ಮಾಂಡವೇ ಸೀಳಿ ಹೋಗಬೇಕು. ಇಡೀ ಬ್ರಹ್ಮಾಂಡ ಏನಿದೆ ಆ ಬ್ರಹ್ಮಾಂಡವೇ ಸೀಳಿ ಹೋಗಬೇಕು. ಆ ರೀತಿಯಾಗಿ ನಾನು ಮಾಡ್ತಕ್ಕಂಥವನಾಗ್ತೇನೆ ಅಂತ ಹೇಳಿ ಮಹಾಬಲಿಷ್ಠನಾಗಿ ಆ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಶಬ್ದವನ್ನೆಲ್ಲ ಮಾಡಿ ಬರ್ತಾ ಇದ್ದಾನೆ. ಕತ್ತಿ ಕೈ ಹತ್ತಿ ಪುತ್ರನ್ನ ಚಿತ್ರಹಿಂಸಿತ್ತು ಕೊಲ್ಲುವೇನ್ ಎಂದು ಬರ್ತಕ್ಕಂಥವನಾಗಿದ್ದಾನೆ. ಆಗ ಏನಂದ್ರೆ ಭಗವಂತ ಬಂದಾಗ ಭೂತ ಬೇತಾಳಿಕಾ ತಂಡಗಳು ಶಾಕಿನಿ ಡಾಕಿನಿ ದಂಡಗಳು ಅಂಜಿ ಬೆಂಡಾದವಾ ಸ್ತಂಭವಾ ವೇಳೆ ಫಟ್ ಪಟ್ ಪಠಾರಾವದಿಂ ಸೀಳಿಯಾ ಅಂತ ಹೇಳ್ತಾ ಭೂತಗಳು ಬೇತಗಳು ಶಾಕಿನಿ ಡಾಕಿನಿ ಮೊದಲಾದವುಗಳ ಗುಂಪೆಲ್ಲ ಬಂದ್ವು. ಬಂದು ಏನ್ ಮಾಡಿದ್ವು? ಅವುಗಳೆಲ್ಲ ಬಂದ್ವು ನಿಜ. ಬಂದೇನ್ ಮಾಡಿದ್ವು ಅಂದ್ರೆ ಅವುಗಳೆಲ್ಲ ಬಂದು ನರಸಿಂಹದೇವರ ರೂಪವನ್ನು ನೋಡ್ಕೊಂಡು ಓಡಿ ಹೊರಟೋದ್ವು. ಆಗ ಹಿರಣ್ಯಕಶಿಪುಗೆ ಅನ್ನಿಸ್ತಂತೆ, ನಾನು ಅವರೆಲ್ಲ ಇಟ್ಕೊಂಡಿದ್ದೀನಿ ನಿಜ, ಆದ್ರೆ ಅವ್ರು ಯಾರು ನನ್ನ ಮರಣವನ್ನ ಸಂರಕ್ಷಿಸಲಾಗಲಾರರು. ನಾನು ಮೊದಲು ಅದಕ್ಕೋಸ್ಕರನೇ ಬ್ರಹ್ಮದೇವರಿಂದ ವರ ಪಡ್ಕೊಂಡಿದ್ದೆ, ಇವ್ರು ಯಾರು ರಕ್ಷಣೆಗೆ ಬರಲ್ಲ ಅಂತ. ಆದ್ರೆ ಆಮೇಲೆ ಇವರ ರಕ್ಷಣೆ ಬಂದಿದ್ ನೋಡಿ, ಡಬ್ಬಲ್ ರಕ್ಷಣೆ ಆದಾಗ ಆಯಿತು ಅಂತ ತಿಳ್ಕೊಂಡೆ.
ಆದರೆ ಅದು ಹಾಗಾಗಿಲ್ಲ ಅಂತ ಅವರುಗಳೆಲ್ಲ ಓಡಿ ಓಡಿ ಹೋಗ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಗ ಭಗವಂತ ಬಂದು ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ತಾ ಇದ್ದಾನೆ. ತದ್ಭೃತ್ಯವಾಕ್ಯಂ ಸತ್ಯಂ ಮಾಳ್ಪಂ. ಭೃತ್ಯನಾದ ಚತುರ್ಮುಖ ಬ್ರಹ್ಮನ ವಾಕ್ಯವನ್ನ ಸತ್ಯವನ್ನಾಗಿ ಮಾಡಬೇಕು. ನೋಡಿ, ಭಗವಂತನ ಉದ್ದೇಶ ಏನಿದೆ? ಭೃತ್ಯನಾದ ಹಿರಣ್ಯಕಶಿಪಿಗೆ ಏನು ವರವನ್ನ ಕೊಟ್ಟ ಚತುರ್ಮುಖ ಏನಿದ್ದಾನೆ ಅವನ ಮಾತನ್ನ ಸತ್ಯಗೊಳಿಸಬೇಕು. ಅದಕ್ಕಾಗಿ ನಾನು ಬರುವೆ ಅಂತ ಭಗವಂತ ಬಂದಿದ್ದಾನೆ. ಅಂದ್ರೆ ಏನಾಯ್ತು ಅಂದ್ರೆ, ಹಾಗೆ ಉಸಿರು ಕಟ್ಟಿಸೇ ಸಾಯಿಸ್ಬೋದಾಗಿತ್ತು. ಹಗಲ್ ಸಾಯಬಾರ್ದು, ಮೇಲ್ ಸಾಯಬಾರ್ದು ಅಂತೆಲ್ಲ ಕೇಳ್ಕೊಂಡಿದ್ದಾನೆ ವಿನಃ ಗಾಳಿ ಇಲ್ಲದೆ ಸಾಯಬಾರ್ದು ಅಂತೇನು ಕೇಳ್ಕೊಂಡಿಲ್ಲ. ಉಸಿರಾಟವನ್ನ ನಿಲ್ಲಿಸಿಯೇ ಸಾಯಿಸ್ಬೋದಾಗಿತ್ತು. ಇಲ್ಲ, ಬ್ರಹ್ಮದೇವರು ಬಳಿಯಲ್ಲಿ ವರ ಪಡೆದಿದ್ದಾನೆ. ಅದು ಎಲ್ಲಕ್ಕೂ ಅನುಕೂಲ ಆಗೋ ಹಾಗೆ ಇರಲಿ ಅಂದ್ಬಿಟ್ಟು ಸಂಜೆಯ ವೇಳೆಯಲ್ಲಿ ಮತ್ತೆ ಮೇಲೂ ಕೆಳಗೂ ಅಲ್ಲದೆ ಅವನನ್ನು ಹೊಸ್ತಿಲ ಮೇಲೆ ಇಟ್ಟುಕೊಂಡು ನರನೂ ಅಲ್ಲದೆ ಮೃಗನೂ ಅಲ್ಲದೆ ವಿಚಿತ್ರವಾದ ರೂಪದಿಂದ ಬಂದು ಎಲ್ಲ ಮಾಡ್ತಾ ಇರೋದು ಬ್ರಹ್ಮದೇವರ ಮೇಲಿನ ಪ್ರೀತಿಯಿಂದ. ಅದು ಬ್ರಹ್ಮದೇವರ ಮೇಲಿನ ಪ್ರೀತಿಯಿಂದ ಅನ್ನುವಾಗ ಹಿರಣ್ಯಕಶಿಪುಗನ್ನಿಸ್ತು, ನಾ ತಪಸ್ಸು ಮಾಡಿ ಗಲಾಟೆ ಮಾಡಿ ಬ್ರಹ್ಮದೇವರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀನಿ. ಆದರೆ ಬ್ರಹ್ಮದೇವರು ವಿಷ್ಣುವಿನ ಪ್ರೀತಿಯನ್ನ ಕೇವಲ ತಪಸ್ಸಿನಿಂದ ಪಡೆದಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಪ್ರೀತಿ ಪಡೆಯಕ್ಕೂ ವ್ಯತ್ಯಾಸ ಇದೆ. ಆಮೇಲೆ ಇದು ಯಾವ ಭೂತ? ಇದು ಸಿಂಹನೂ ಅಲ್ಲ, ನರಾನೂ ಅಲ್ಲ, ಮಹಾ ಚಿತ್ರವಾಗಿಪ್ಪುದೆ, ಸಿಂಹದಂತಲ್ಲದೆ ಮರ್ತ್ಯನಂತಲ್ಲದೆ ಯಾವುದೂ ಈ ಭೂತವು. ಇದು ಮನುಷ್ಯನೂ ಅಲ್ವಲ್ಲ, ಇದು ಮೃಗಾನೂ ಅಲ್ವಲ್ಲ, ಅಯ್ಯೋ ಇದೇನಿದು, ಯಾವ ಭೂತ ಅಂತ ಆಶ್ಚರ್ಯಗೊಂಡು ಅವನು ಇರ್ತಕ್ಕಂಥವನಾಗಿದ್ದಾನೆ ಅಂತ ಹೇಳ್ತಾ ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಕುಂಡಲ, ಕೇಯೂರ, ಕಂಕಣ, ಅಂಗುಲಿ, ಹಾರ, ಭೂಷಣ ಇದೆಲ್ಲವನ್ನೂ ಕೂಡ ಏನಂದ್ರೆ ಧರಿಸಿಕೊಂಡು ನರಸಿಂಹ ಬಂದಿದ್ದಾನೆ. ಧರಿಸಿಕೊಂಡು ನರಸಿಂಹ ಬಂದಿದ್ದಾನೆ ಅಂದ್ರೆ ಅವಸರದಲ್ಲಿ ಹೆಂಗೋ ಬಂದ್ಬಿಟ್ಟ ಅಲ್ಲ. ನೋಡಿ, ಆಪತ್ತಿದೆ ಅಂತ ಅವಸರಕ್ಕೆ ಬರೋರು ಡೆಕೋರೇಷನ್ ಮಾಡ್ಕೊಂಡು ಬರ್ತಾರಾ? ಹಾರ ಹಾಕ್ಕೊಳ್ಳೋದು, ಬೆರಳಿಗೆಲ್ಲ ಉಂಗುರ ಹಾಕ್ಕೊಳ್ಳೋದು, ತಲೆ ಮೇಲೆ ಕಿರೀಟ ತೊಟ್ಕೊಳ್ಳೋದು, ಕಂಕಣಕ್ಕೆ ಒಂದು ಭೂಷಣವನ್ನು ಧರಿಸ್ಕೊಳ್ಳೋದು, ಮತ್ತೆ ಭುಜಕ್ಕೆ ಒಂದು ಭೂಷಣ ಧರಿಸ್ಕೊಳ್ಳೋದು ಬರ್ತಾರಾ? ಇಲ್ಲ. ಭಗವಂತ ಹೀಗೆ ಬಂದಿದ್ದಾನೆ ಅಂದ್ರೆ ಅದು ಲೀಲೆ. ಕೇವಲ ಲೀಲೆಯಿಂದ ಅವನು ಶ್ರೀವತ್ಸ ಕೌಸ್ತುಭಾವರಸ್ಕ ಅಲಾಕೃತ ಶ್ರೀರಮಾ ಲಾಲಿತ ಶ್ರೀ ತುಳಸ್ಯಾಪ್ತ ಮುಕ್ತಾವಳಿ ಚಿತ್ರರತ್ನಾವಳಿ ಅನೇಕವಾದ್ದನ್ನು ಧರಿಸಿ ಅವನು ಬಂದಿರತಕ್ಕಂಥವನಾಗಿದ್ದಾನೆ. ಬಂದು ನೋಡಿ ನಾ ಪುತ್ರ ಸಂಹಾರಕ್ಕೆ ಉದ್ಯುಕ್ತನಾಗಿಪ್ಪುಡೆ, ಎನ್ನ ಸಂಹಾರಕ್ಕಿಲ್ಲಿಗೆ ಬಂದನು, ಇನ್ನು ಮೇಲಿಂದೆನ್ನಗೆ ಮೃತ್ಯುತ ಸಿದ್ಧವಾದಿಂತೆಪ್ಪುದು ಅಂತ ಹೇಳಿ ಏನಂದ್ರೆ, ನಾನು ನನ್ನ ಮಗನನ್ನ ಕೊಲ್ತೇನೆ ಅಂತ ಪ್ರಯತ್ನ ಪಟ್ರೆ ಭಗವಂತ ಹೇಳದ್ನಂತೆ ಏನಂದ್ರೆ, ನೀನು ಪ್ರಹ್ಲಾದನ್ನ ಕೊಲ್ಲಿಕ್ಕೆ ಪ್ರಯತ್ನ ಪಟ್ರೆ ನಾನೇ ನಿನ್ನನ್ನ ಕೊಲ್ಲುತ್ತೇನೆ ಅಂತ ಹೇಳಿ ಆ ಹಿರಣ್ಯಕಶಿಪುವನ್ನ ಸಂಹಾರವನ್ನ ಮಾಡ್ತಕ್ಕಂಥವನಾಗಿದ್ದಾನೆ ಅಂತ ಹೇಳಿ ನೃಸಿಂಹನುದ್ಗದಾಧಾರಿ ತಾನಾಗಿ ಸದ್ವಿದ್ಯಾ ದಾಭ್ಯೋದ್ಯಮನಾಗಿ ಅವನು ಇರ್ತಕ್ಕಂಥವನಾಗಿದ್ದಾನೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಟ್ಟಹಾಸದಿಂದ ಬಂದು ಕಡೆಗೆ ಏನು ಮಾಡಿದ್ದಾನಂದ್ರೆ ಆ ಹಿರಣ್ಯಕಶಿಪುವನ್ನ ಸಂಪೂರ್ಣವಾಗಿ ಸಂಹಾರವನ್ನ ಮಾಡ್ತಕ್ಕಂಥವನಾಗಿದ್ದಾನೆ. ಆಗ ದೂರದಲ್ಲಿ ಪಾರ್ಶ್ವಭಾಗಿಸ್ತರಪ್ಪಂತೆ ಆಗಿದೆ. ಆ ಭೀರ ನೇತ್ರನ್ನ ಕಣ್ಣಿಗೆತ್ತಿ ಕಾಂಬೋದರಲ್ ಬ್ರಹ್ಮರುದ್ರಾದಿಗಳ ಶಕ್ತಿಯೂ ಸಾಲದೆ ಆ ಭಗವಂತ ಏನು ಶತ್ರುನಾಶಕನಾಗಿ ನಿಂತಿದ್ದಾನೆ ಅದನ್ನ ನೋಡ್ಲಿಕ್ಕೆ ಶಕ್ತಿ ಸಾಲದೆ ಇರತಕ್ಕಂಥವರಾಗಿದ್ದಾರೆ ಉಳಿದವರು. ಆಗ ಏನಂದ್ರೆ ಅನೇಕ ರೀತಿಯಾಗಿ ಋಷಿಗಳೆಲ್ಲ ಇರತಕ್ಕಂಥವರಾಗಿದ್ದಾರೆ, ಇಂದ್ರಾದಿ ದೇವತೆಗಳಿದ್ದಾರೆ, ಋಷಿಗಳೆಲ್ಲ ಸ್ತೋತ್ರ ಮಾಡ್ತಾರಂತೆ. ಹಿರಣ್ಯಕಶಿಪುವಿನ ಸಂಹಾರ ಆದಾಗ ಸ್ತೋತ್ರ ಮಾಡ್ತಾರಂತೆ. ಋಷಿ ಸ್ತೋಮವು ನಿಂತೆಲೋ ಬೊಮ್ಮ ನೀನೆಮ್ಮ ಶ್ರೇಯಸ್ಸಿಗೆ ಮುನ್ನ ನಿನ್ನ ಸ್ವತ್ತೇಜೋಂಶವಂ ತಪೋಯೋಗವಂ ನಮಗೆ ಕೊಟ್ಟೆಯೋ, ಆ ತಪಸ್ಸಿನಿಂದ ನಿನ್ನಲ್ಲಿಹೋ ವಿಶ್ವವೆಲ್ಲ ಬಹಿರಂಗ ಮಾಡಿದೆಯೋ,
ನಮ್ಮದಂತ ತಪಸ್ಸಂ ಹಿರಣ್ಯಾಸುರ ಶ್ರೇಷ್ಠತಾ ಕದ್ದನಂತಿದ್ದನೇ. ತಪಸ್ಸಿನಿಂದ ಮುಂದೆ ಏನಾಗೋದು ಅಂತೆಲ್ಲ ನಮಗೆ ಗೊತ್ತಾಗ್ತಾ ಇತ್ತು. ಮುಂದೆ ಏನಾಗೋದು ಅಂತ ಗೊತ್ತಾಗೋದ್ರಿಂದ ಅದಕ್ಕನುಗುಣವಾಗಿ ನಾವು ನಡ್ಕೊಂಡು ಲೋಕೋಪಕಾರದ ಮಾರ್ಗಗಳನ್ನೆಲ್ಲ ಹೇಳ್ತಾ ಇದ್ವಿ. ಹಿರಣ್ಯಕಶಿಪು ಬಂದು ಏನ್ ಮಾಡಿಬಿಟ್ಟ ಅಂದ್ರೆ ತನ್ನ ಶಕ್ತಿಯಿಂದ ಅದೆಲ್ಲವನ್ನು ಕದ್ದುಕೊಂಡು ಬಿಟ್ಟ. ಯಾವುದೋ ಎಕ್ಸಾಮ್ ಎಲ್ಲಾ ಕಡೆ ಅನೌನ್ಸ್ ಆಗಿದ್ರೆ ಕ್ವೆಶ್ಚನ್ ಪೇಪರ್ನೇ ಕದ್ದುಬಿಟ್ಟು ಎಲ್ರಿಗೂ ಹಂಚಿಬಿಟ್ರೆ ಆಗೇನಾಗತ್ತಾಗ ಎಕ್ಸಾಮ್ನ ಉದ್ದೇಶವೇ ನೆರವೇರಲ್ಲ. ಋಷಿಗಳು ತಮ್ಮ ದಿವ್ಯ ಶಕ್ತಿಯಿಂದ ಮುಂದೇನಾಗತ್ತೆ ಅನ್ನೋ ಆಪತ್ತನ್ನ ಕಂಡು ಹಿಡ್ಕೊಂಡು ಅದಕ್ಕೆ ಪ್ರಾರ್ಥನಾ ರೂಪವಾದ ಶಸ್ತ್ರವನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ರೆ ಇವರು ಅವರ ಶಕ್ತಿಯನ್ನೆಲ್ಲ ಕದ್ದುಕೊಂಡ್ಬಿಟ್ಟು ಋಷಿಗಳನ್ನ ಸಾಮಾನ್ಯ ವ್ಯಕ್ತಿಗಳನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆಗ ಜಗದ್ರಕ್ಷಣಕ್ಕಾಗಿ ಭಕ್ತ ಸಂರಕ್ಷಣೆ ನಾರಹರಿಯಕ್ಷನಾಗಿನ್ನು. ಆಗ ಭಗವಂತನೇ ಏನು ಮಾಡಿದ್ದಾನೆ ಅಂದ್ರೆ ಸಂಹಾರಾದಿ ಕ್ರಿಯೆಗಳನ್ನ ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಅದರಿಂದ ನಮಗೆ ನಮ್ಮ ತಪಸ್ಸು ಉಪಯೋಗಕ್ಕೆ ಬಂತು. ನಾವು ಲೋಕರಕ್ಷಣೆಯನ್ನ ಮಾಡಬಹುದು. ತಪೋಯೋಗವಂ ಮತ್ತೆ ತಂದಿತ್ತೇ. ತಪೋಯೋಗವನ್ನ ಮತ್ತೆ ನೀನು ಕೊಡ್ತಕ್ಕಂಥವನಾಗಿದ್ದೀಯಾ ಭಗವಂತ, ನನಗೆ ಅನಂತ ಅನಂತ ಅಭಿನಂದನೆಗಳು ಅಂತ ಹೇಳಿ ಅದನ್ನ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಪಿತೃಗಳು ಹೇಳ್ತಾರೆ, ಸ್ವಾಮಿ ನಿನ್ನ ಅವತಾರದಿಂದ ನಮಗೆ ತುಂಬಾ ಉಪಕಾರ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಅವತಾರದಿಂದ ನಮಗೆ ತುಂಬಾ ಉಪಕಾರ ಆಯಿತು ಅಂತ ಪಿತೃದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ಪಿತೃದೇವತೆಗಳಿಗೆ ಕೊಡ್ತಾ ಇದ್ದ ಎಳ್ಳನ್ನೆಲ್ಲ ಇವನೇ ತಗೊಂಡ್ಬಿಡ್ತಾ ಇದ್ನಂತೆ. ಅಲ್ಲ, ಏನೋ ಚಿನ್ನ ಬೆಳ್ಳಿ ತಗೋತಾರೆ, ದುಡ್ಡು ಮನೆ ತಗೋತಾರೆ, ಕರೆಕ್ಟು. ಎಳ್ಳೆಲ್ಲ ಯಾರು ತಗೊಳ್ತಾರೆ? ನಾವು ಮಠಕ್ಕೆ ಹೋದ್ರೆ ಎಳ್ಳೆಳ್ಳು ಅಲ್ಲಲ್ಲೇ ಎಸ್ತಿರ್ತಾರೆ. ಎಲ್ಲರೂ ಕಾಲು ತುಳ್ಕೊಂಡು ಓಡಾಡೋ ಜಾಗದಲ್ಲೇ ಹಾಕಿರ್ತಾರೆ. ಎಳ್ಳು ಯಾರು ಕದೀತಾರೆ? ತುಳಸಿ ಯಾರು ಕದೀತಾರೆ? ಅದೆಲ್ಲ ಬೇಡ ಬೇಡ ಅಂತ ದೂರ ಬಿಟ್ಟಿರ್ತಾರೆ. ಇಲ್ಲ, ಅದ್ರ ಬೆಲೆ ಗೊತ್ತಾದವ್ರು ಕದೀತಾರೆ. ಅದನ್ನು ಹೇಗೆ ಉಪಯೋಗ ಮಾಡ್ಕೋಬಹುದು ಅಂತ ಗೊತ್ತಿರೋರು ಕದೀತಾರೆ. ಯಾರು ಹೇಳ್ತಾ ಇದ್ರು, ತುಳಸಿ ಸಿಗೋದೇ ಕಷ್ಟ. ಯಾಕೆ ಅಂದ್ರೆ ತುಳಸಿಯಿಂದ ಏನೇನು ಔಷಧಿ ಮಾಡ್ಬೋದು ಅಂತ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ತಿಳ್ಕೊಂಡ್ಬಿಟ್ಟು ಅದರ ನೆಪದಲ್ಲಿ ತುಳಸಿ ತೋಟನೇ ತಗೊಂಡ್ಬಿಡ್ತಾರೆ. ಇದರಿಂದ ನೆಟ್ಟಿಗೆ ನಮಗೆ ತುಳಸಿ ದಳಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಇವನೇನ್ ಮಾಡ್ಬಿಟ್ಟಿದ್ದಾನೆ ಹಿರಣ್ಯಕಶಿಪು, ತಿಲದಲ್ಲಿ ಏನು ಶಕ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಪಿತೃಗಳಿಗೆ ಮಂತ್ರಸಹಿತವಾಗಿ ಕೊಡುವ ತಿಲತರ್ಪಣ ಏನಿದೆ ಅದನ್ನ ತಾನು ಕದ್ಕೊಂಡ್ಬಿಡ್ತಾ ಇದ್ದ. ತಾನು ಅದನ್ನ ಪದ್ಕೊಂಡ್ಬಿಡ್ತ. ಅಂದ್ರೆ ಅದರಿಂದ ನಾವೇನ್ ಮಾಡ್ಕೋಬಹುದು ಅಂತ. ಯಾಕಂದ್ರೆ ದೊಡ್ಡ ದೊಡ್ಡ ಕಂಪನಿಯವರು ಈ ಶಾಂಪೂ ಮೊದಲಾದವನ್ನ ಮಾಡುವವರು, ಟೀ ಮಾಡುವವರು, ಕಾಫಿ ಮೊದಲಾದವುಗಳನ್ನ ತಯಾರಿಸುವವರು, ಸ್ಯಾಚೆಟ್ಗಳು ಅಂತ ಸಣ್ಣ ಸಣ್ಣ ಕವರ್ಗಳನ್ನ ಇದು ಮಾಡ್ತಾರೆ. ಅದೇ ಜಾಸ್ತಿ ವ್ಯಾಪಾರ ಆಗುತ್ತೆ. ಅದರಿಂದ ಕೋಟಿ ಕೋಟಿ ರೂಪಾಯಿಯಷ್ಟು ಲಾಭವನ್ನು ಗಳಿಸ್ತಾರೆ. ಸಣ್ಣದಾಗಿದ್ರೆ ಏನು ಫಲ ಅದು ಅವರಿಗೆ ಗೊತ್ತು. ಹಾಗೆ ಎಳ್ಳು ಮೊದಲಾದವುಗಳು ಏನಿದೆ ಅದರ ಶಕ್ತಿ ಏನು ಅನ್ನೋದು ಗೊತ್ತು. ಅದನ್ನು ಕದಿಯಕ್ಕೆ ಪ್ರಯತ್ನ ಪಟ್ಟಿದ್ದ. ಬಿಹಾರದ ಮುಖ್ಯಮಂತ್ರಿ ಆಗಿದ್ದ ಲಾಲೂ ಪ್ರಸಾದ್ ಯಾರು ಏನೇನೋ ಕದ್ದ ಅಂತ ಅಲ್ಲ, ಅವನ್ ಏನ್ ಕದ್ದ ಅಂದ್ರೆ ಹಸುವಿನ ಭೂಸಾಕೆ ಅಂತ ಇಟ್ಟಿದ್ದ ಕೋಟ್ಯಂತರ ರೂಪಾಯಿ. ಅದನ್ನ ಏನ್ ಮಾಡ್ದ? ನುಂಗ್ಬಿಟ್ಟ. ಹಸುವಿನ ಭೂಸಾದಿಂದಲೂ ಈ ತರ ದುಡ್ಡು ಮಾಡ್ಕೊಳಕ್ಕಾಗತ್ತಾ ಅಂತ ಉಳಿದವರು ಆಶ್ಚರ್ಯಪಟ್ಟರು. ಅವನು ಮಾಡ್ಕೊಂಡಿರೋ ನಾನೇ ಸಾಕ್ಷಿ ಅಂತ ಎದ್ದು ನಿಂತ. ಹಾಗೆ ಎಳ್ಳನ್ನೂ ಬಿಡಲ್ಲ, ಕದೀತೀನಿ ಅಂತ ಹಿರಣ್ಯಕಶಿಪು ಹಾಗೆ ಮಾಡಿ ಅವನ ಶಕ್ತಿಯನ್ನೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದ. ಮತ್ತೆ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಲೋಕೋಪಕಾರವಾದ ಕ್ರಿಯೆಗಳು ನಡೀತಾ ಇರಲಿ, ನೀವು ಸಂತುಷ್ಟರಾಗಿ ಪಿತೃಗಳನ್ನು ಉದ್ಧಾರ ಮಾಡುವವರಾಗಿ ಅಂತ ಹೇಳಿ ವಿಶೇಷವಾಗಿ ಆ ಪಿತೃಗಳು ಸದ್ಯ ನಮಗ ಆ ಕಾರ್ಯ ಮತ್ತೆ ಮಾಡುವಂತಾಯಿತು ಅಂತ ಸ್ತೋತ್ರವನ್ನ ಮಾಡ್ತಕ್ಕಂಥವರಾಗಿದ್ದಾರೆ. ಅದಕ್ಕಾಗಿ ಪಾಪ ಕೆಲವರು ಮನೆಯನ್ನು ಮಾಡಿದ್ರೆ ಪುಣ್ಯ ಬರಲ್ಲ ಅಂತ ತೀರ್ಥಕ್ಷೇತ್ರಕ್ಕೆ ಹೋಗುದು. ಇನ್ನು ಕೆಲವರು ನದಿ ಬಳಿಯಲ್ಲಿ ಪಿಂಡ ಪ್ರದಾನಾದಿಗಳನ್ನು ಮಾಡ್ತಾ ಇದ್ರು. ಹಿರಣ್ಯಕಶಿಪು ಅಲ್ಲೂ ಕಣ್ಣು ಹಾಕದ. ಎಲ್ಲೆಲ್ಲಿ ಜಾಸ್ತಿ ಪುಣ್ಯ ಬರುತ್ತೋ ಅಲ್ಲೆಲ್ಲ ಕಡೆನೂ ನಾನೇ ಕದ್ದಿಟ್ಕೋತೀನಿ ಅಂತ ಎಲ್ಲವನ್ನು ಪಡೆದು ಅವನು ಇಟ್ಕೊಳ್ತಾ ಇರ್ತಕ್ಕಂಥವನಾಗಿದ್ದಾನೆ. ಧರ್ಮರೂಪಿಯೇ ಇಂಥ ಕ್ರಿಯಾಲಾಪಗಳು ಪುತ್ರರಿಂದರಲ್ ತಿಲೋದಗಳಿಂದಲ್ ಅಂತ ಹೇಳ್ತಾ ಹೀಗೆ ಅದನ್ನ ಮಾಡ್ತಾ ಇದ್ದಾನೆ. ತನ್ನ ಪ್ರೀತ್ಯತ್ವವೆಂದಿರ್ತದೇನಾದ ಸಂಪೂರ್ಣ ಭಾಗ್ಯ ಸೌಭಾಗ್ಯ ಸಂಸ್ಥಾನಿಯೋ ನೀ ಬಾಸ್ವನ್ನಕ ಶ್ರೇಣಿಯಿಂದಲೀ ಮಾಡುವೆ, ನಿನಗೆ ನಾವು ಸಾಷ್ಟಾಂಗ ಪ್ರಣಾಮಗಳ ಮಾಡುವೆವು ಎಂದರು. ನಿನಗೆ ನಾವು ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇವೆ ಭಗವಂತ. ನೀನು ಹಿರಣ್ಯಕಶಿಪುವಿನ ಸಂಹಾರದಿಂದ ಪಿತೃಗಳಿಗೆ ಸಿಗಬೇಕಾದ ಪಾಲನ್ನು ಸಿಗುವಂತೆ ಮಾಡಿದಿ, ನಿನಗೆ ಅನಂತ ಧನ್ಯವಾದಗಳು ಅಂತ ಹೇಳಿ ಅದನ್ನ ಹೇಳ್ತಕ್ಕಂಥವರಾಗಿದ್ದಾರೆ.
ನಾರಸಿಂಹಾತ್ಮ ನಾವೆಲ್ಲರೂ ನಿನಗೆ ವಂದನங்கள் ಸಮರ್ಪಿಸುವೆ ಎಂದರು. ನಿನಗೆ ನಮಸ್ಕಾರವನ್ನ ನಾವು ಸಮರ್ಪಿಸುತ್ತೇವೆ ಅಂತ ಹೇಳಿ ಹೇಳ್ತಕ್ಕಂಥವರಾಗಿದ್ದಾರೆ. ಮತ್ತೆ ಸರ್ಪಗಳು ಬಂದುವಂತೆ, ನಾಗ ದೇವತೆಗಳು ಬಂದು ನರಸಿಂಹನನ್ನ ಸ್ತೋತ್ರ ಮಾಡಿದ್ವಂತೆ. ಏನಂದ್ರೆ ಸರ್ಪಗಳ ತಲೆಯಲ್ಲಿ ರತ್ನ ಇದೆ. ಆ ರತ್ನಕ್ಕೆ ನೋವನ್ನ ಪರಿಹಾರ ಮಾಡುವ ಶಕ್ತಿ ಇದೆ. ಅದಕ್ಕೆ ಆ ರತ್ನಗಳನ್ನೆಲ್ಲ ತಗೊಂಡ್ಬಿಟ್ಟು ಎಲ್ಲಿ ನೋವಾಗ್ತಾ ಇದೆಯೋ ಆ ಭಾಗದಲ್ಲಿ ಹಿಡ್ಕೊಂಡ್ರೆ ನೋವೆಲ್ಲ ಮಾಯ ಆಗತ್ತೆ. ಇದು ಸರ್ಪಮಣಿ ಅಂತ ಹೇಳ್ತಾರೆ. ಒಂಥರ ಔಷಧಿ ಇದ್ದ ಹಾಗೆ ಅದು. ಈ ಲೇಸರ್ ಆಪರೇಷನ್ ಅಂತ ಕಿರಣಗಳನ್ನು ಬಿಟ್ಟು ಮಾಡ್ತಾರೆ, ತಕ್ಷಣ ನೋವೆಲ್ಲ ಪರಿಹಾರ ಆಗತ್ತೆ. ಅದು ಬೇಡ, ಸರ್ಪಮಣಿಯನ್ನ ಇಟ್ಬಿಟ್ರೆ ಸಾಕು, ನೋವುಗಳೆಲ್ಲ ಪರಿಹಾರ ಆಗತ್ತೆ ಅಂತ. ಅದಕ್ಕೆ ಸರ್ಪದ ಎಲ್ಲಾ ಮಣಿಗಳನ್ನ ಇವನು ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದ. ನನಗಾಗ್ಬೇಕು, ನನ್ನ ಕಡೆಯವ್ರಿಗಾಗ್ಬೇಕು, ಉಳಿದವ್ರಿಗೆ ಯಾರಿಗೂ ಇರಬಾರ್ದು ಅಂತ. ಭಗವಂತ ನರಸಿಂಹನಾಗಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದರಿಂದ ನಾಗದೇವತೆಗಳಿಗೆ ಅವರ ಮಣಿ ಮೊದಲಾದವುಗಳು ವಾಪಸ್ ಅವರಿಗೇ ಸಿಗುವಂತಾಯಿತು. ಅಂದ್ರೆ ನರಸಿಂಹದೇವರಿಂದ ಏನಾಯಿತು? ಆ ಪ್ರಹ್ಲಾದ ಒಳ್ಳೆಯದಾಯ್ತು, ಪ್ರಹ್ಲಾದ ರಕ್ಷಣೆ ಮಾಡಿಬಿಟ್ಟ ಅಲ್ಲ. ಯಕ್ಷರು, ನಾಗರು, ಸಿದ್ಧರು, ಸಾಧ್ಯರು, ಗಂಧರ್ವರು, ಋಷಿಗಳು, ದೇವತೆಗಳು, ಸಾಮಾನ್ಯ ಜನರು ಎಲ್ರಿಗೂ ಒಳ್ಳೆಯದಾಯ್ತು. ಯಾರು 60 ವರ್ಷ ಶಾಂತಿ ಮಾಡಿದ್ರೆ ಏನ್ ಮಾಡ್ತಾರಂದ್ರೆ 60 ಜನ ದಂಪತಿಗಳಿಗೆ ಸನ್ಮಾನ ಮಾಡ್ತಾರೆ. ಅವ್ರಿಗೆಲ್ರಿಗೂ ಸನ್ಮಾನ ಮಾಡಿ ದೊಡ್ಡ ಒಂದು ಸಮಾರಂಭವನ್ನೇ ಮಾಡ್ತಾರೆ. ಮಾಡ್ಕೊಂಡಿದ್ದು ಪರ್ಸನಲ್ ಆಗಿ ಮಕ್ಕಳಿಗೆಲ್ಲ ಖುಷಿಯಾಗ್ಲಿ ಅಂತ ಶಾಂತಿ. ಆದ್ರೆ ಆಗಿದ್ದೇನು, ಎಲ್ಲ ಹಿರಿಯ ದಂಪತಿಗಳನ್ನು ಕರೆದು ಗೌರವ ಮಾಡಿ ಇದು ಮಾಡ್ತಾರೆ. ಭಗವಂತ ಪ್ರಹ್ಲಾದನೆ ಸಂತೋಷ ಆಗಲಿ ಅನ್ನೋ ನೆಪ ಮಾಡ್ಕೊಂಡು ಅವತಾರ ಮಾಡ್ದ. ಏನಾಯ್ತು? ದೇವತೆಗಳು, ಪಿತೃಗಳು, ಅವ್ರಿಗಳಿಗೂ ಎಲ್ರಿಗೂ ಸಂತೋಷ ಆಯ್ತು. ಇದನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ನಾವು ಈ ತೀರ್ಥಕ್ಷೇತ್ರದಲ್ಲಿದ್ದು ವಿಶೇಷವಾಗಿ ಅದರ ಒಂದು ಸವಿ ನೆನಪನ್ನ ನಾವು ಅನುಭವಿಸ್ತಾ ಇರತಕ್ಕಂಥವರಾಗಿದ್ದೇವೆ. ಆದ್ದರಿಂದ ಏನು ಕುಂಭಕೋಣ ಕ್ಷೇತ್ರದಲ್ಲಿದ್ದು ಅದರ ಸವಿ ನೆನಪನ್ನ ತುಂಬಿಕೊಂಡು ಆ ಒಂದು ಸವಿ ನೆನಪಿನ ಅಡಿಯಲ್ಲೇ ಶ್ರೀಪಾದರಾಜರ ನರಸಿಂಹ ಪ್ರಾದುರ್ಭಾವ ದಂಡಕವನ್ನ ನಾವಿಲ್ಲಿ ಹೇಳ್ತಾ ಇದ್ದೇವೆ. ನಮ್ಮ ನಾಗೂರ್ ಶ್ರೀನಿವಾಸ್ ಅವರು ವರ್ಲ್ಡ್ ಫೋರಮ್ ಆಫ್ ವ್ಯಾಸರಾಜ ಡಿವೋಟೀಸ್ ಮೂಲಕ ಇದನ್ನು ಮಾಡಿಸ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಮಂಗಳವಾಗಲಿ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸರ್ವೇ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀ ಕೃಷ್ಣ ಅರ್ಪಣಂ ಅಸ್ತು.